ಹನುಮಂತು ಆಕ್ಚುಲಿ ಸಖತ್ ಒಳ್ಳೆ ಹುಡುಗ. ಹನುಮಂತು ಗರ್ಲ್ ಫ್ರೆಂಡು ನನ್ನ ಫ್ಯಾನು. ರಿಯಾಲಿಟಿ ಶೋ ಕೂಡ ಮಾಡಿದ್ದೀರಾ ನೀವು, ಭರ್ಜರಿ ಬ್ಯಾಚುಲರ್ಸ್. ಸೊ ಅದ್ರದ್ದು ಒಂದು ಎಕ್ಸ್ಪೀರಿಯನ್ಸ್. ರಿಯಾಲಿಟಿ ಶೋ ನನಗೆ ಫಸ್ಟ್ ರಿಯಾಲಿಟಿ ಶೋ ಇದು ಭರ್ಜರಿ ಬ್ಯಾಚುಲರ್ಸ್. ಆ್ಯಂಡ್ ಚೆನ್ನಾಗಿತ್ತು ಒಂಥರ. ನನ್ನ ಪಾರ್ಟ್ನರ್ ನವಾಜ್ ಆಗಿದ್ರು. ನವಾಜ್ ಗೊತ್ತಲ್ಲ, ಮಾತಾಡಿದ್ರೆ ಅಣ್ಣ ಅನ್ಕೊಂಡು ಪ್ರಾಸ ಹೇಳ್ತಿದ್ದ. ಸೊ ಪಾಪ ನನಗೂ ತುಂಬಾ ಪ್ರಾಸ ಹೇಳ್ತಿದ್ದ ಯಾವಾಗ್ಲೂ. ಅಮೂಲ್ಯ ಅಂದ್ರೆ ನನ್ನ ಹೆಸರಿಗೆಲ್ಲ ಏನೇನೋ ಪ್ರಾಸ, ಗಂಟೆಗೆ ಪ್ರಾಸ ಹೇಳ್ತಿದ್ದ. ಅವನಿಂದ ನಾನು ಕಲ್ತ್ಕೊಂಡೆ ಅಣ್ಣ ಅನ್ಕೊಂಡು ನಾನು ಶುರು ಮಾಡ್ಬಿಟ್ಟಿದ್ದೆ ಪ್ರಾಸ ಹೇಳಕ್ಕೆ. ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ರವಿ ಸರ್ ಇದ್ರು, ರಚಿತಾ ಮ್ಯಾಮ್ ಇದ್ರು, ಅವರಿಬ್ರು ಜಡ್ಜಸ್ ಆಗಿದ್ರಲ್ಲ. ಆ್ಯಂಡ್ ನಮ್ಮ ಕೋ ಕಂಟೆಸ್ಟೆಂಟ್ಸ್ ಒಂದಷ್ಟು ನನ್ನ ಬೆಸ್ಟ್ ಫ್ರೆಂಡ್. ಅದರಲ್ಲೂ ಸಂಜನಾ ನನಗೆ ತುಂಬ ಬೆಸ್ಟ್ ಫ್ರೆಂಡ್ ಆದ್ಲು. ಸಂಜನಾ ಚಿದಾನಂದ್, ಬಿಗ್ ಬಾಸ್ ಕಂಟೆಸ್ಟೆಂಟ್. ಸೊ ಆ ಥರ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ಲು ನನಗೆ ಭರ್ಜರಿ ಬ್ಯಾಚುಲರ್ಸಿಂದ. ಶಿ ಇಸ್ ಮೈ ವೆರಿ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಉಳಿದಂತೆ ಮೆಮೊರೀಸ್ ಚೆನ್ನಾಗಿತ್ತು, ಡಿಫ್ರೆಂಟ್ ಟಾಸ್ಕ್. ಬಟ್ ಯಾಕೋ ನನಗೆ ಅದು ನನಗಲ್ಲ ಅಂತ ಅನ್ನಿಸ್ತು. ಯಾಕಂದ್ರೆ ನಾನು ತುಂಬ ಮಾತು, ಆಮೇಲೆ ನಾನು ತುಂಬ ಮೆಚೂರ್ಡ್ ಆಗಿ ಮಾತಾಡೋದು. ನನಗೆ ಕಾಮಿಡಿ ಈ ಥರನೂ ಕಷ್ಟ. ನನಗೆ ಅದನ್ನು ಪೋಟ್ರೆ ಮಾಡೋಕ್ಕಾಗಲ್ಲ. ಅಲ್ಲಿ ಸ್ವಲ್ಪ ಅದೂ ಇರ್ತಿತ್ತಲ್ಲ, ಕಾಮಿಡಿ ಹಿಂಸಿತ್ತು. ಹಾಗಾಗಿ ಸ್ವಲ್ಪ ನನಗಲ್ಲ ಈ ವೇದಿಕೆ ಅಂತ ಅನಿಸಿದುಂಟು. ಅದು ಹೊರತುಪಡಿಸಿ ಚೆನ್ನಾಗಿತ್ತು. ಓಕೆ, ನೀವು ನಮ್ಮ ಹನುಮಂತಣ್ಣನ ಬಗ್ಗೆನೇ ಹೇಳಿಲ್ಲ. ಹನುಮಂತು ಬಗ್ಗೆ ಎಲ್ಲೋದ್ರು ಅವನ ಬಗ್ಗೆನೇ ಕೇಳ್ತಾರೆ. ಹನುಮಂತು ಆ್ಯಕ್ಚುಲಿ ಸಖತ್ ಒಳ್ಳೆ ಹುಡುಗ. ಒಂದು ವಿಷಯ ನಾನು ಹೇಳಲೇಬೇಕು, ಹನುಮಂತು ಗರ್ಲ್ ಫ್ರೆಂಡು ನನ್ನ ಫ್ಯಾನು. ಇದು ಎಷ್ಟೊಂದು ನನಗೆ ಗೊತ್ತಿಲ್ಲ. ಯಾರು ಗರ್ಲ್ ಫ್ರೆಂಡ್? ಯಾರು ಅವಳ ಹೆಸರು ನನಗೆ ಮರ್ತು ಹೋಗಿದೆ. ಅವ್ನ ಗರ್ಲ್ ಫ್ರೆಂಡ್, ಮದುವೆ ಆಗೋ ಹುಡುಗಿ. ಒಂದ್ಸಲ ಹಂಗೆ ಕುತ್ಕೊಂಡಿದ್ದಾಗ ಅಮೂಲ್ಯ ಅಕ್ಕ ತಗೋ, ನನ್ನ ಹುಡುಗಿ ಮಾತಾಡ್ಬೇಕಂತೆ, ನಿಂದು ಫ್ಯಾನ್ ಇದ್ದಾಳೆ ಇವಳು ಅಂತ ಕೊಟ್ಟ. ಯಾಕೆ ಫ್ಯಾನ್? ಏನಕ್ಕೆ ಫ್ಯಾನ್ ಇರ್ಬೋದು? ಸೀರಿಯಲ್ಗ ಆ್ಯಂಕರಿಂಗ್ ಅಂತ ಗೊತ್ತಿಲ್ಲ. ಅವಳು ನೋಡಿದ್ರೆ ನನ್ನ ಆ್ಯಂಕರಿಂಗ್ ಫ್ಯಾನು. ನಾನು ಅವಾಗ ಹೇಳಿದ್ನಲ್ಲ, ಅವಾಗಿಂದ ಅವಳು ನನ್ನ ಫ್ಯಾನ್ ಅಂತ. ನನ್ನ ಸೀರಿಯಲ್ ಎಲ್ಲ ನೋಡಿದಾಳೆ. ನನ್ನ ನರ್ಸಿರ ಅದ ವಿಲ್ಲನ್ ಅಲ್ವಾ ನಾನು. ಅಕ್ಕ ನೀವು ಚೆನ್ನಾಗಿ ಕಂಡುಬಿಡ್ತಿದ್ರಿ ಅಂತ. ನಾನು ಚೆನ್ನಾಗಿ ಕಂಡುಬಿಡ್ತಿದ್ರಿ ನಂಗೆ ನಿಮ್ಮ ಕಣ್ಣು ಅಂದ್ರೆ ಇಷ್ಟ, ನಾನು ನಿಮ್ಮ ಫ್ಯಾನ್ ಅಕ್ಕ. ನಾನು ಒಬ್ಳ ಹತ್ರನೇ ಮಾತಾಡಿರೋದು. ಎಷ್ಟು ಜನ ಹುಡುಗಿರಿದ್ರಲ್ವ, ಅವಳು ಯಾರ ಹತ್ರನೂ ಮಾತಾಡಿಲ್ಲ. ಅವನು ಅದೇ ಯಾವಾಗ್ಲೂ ಅವಳಿಗೆ ಮಾಡ್ದಾಗೆಲ್ಲ, ಅವಳು ಕಾಲ್ ಮಾಡ್ದಾಗೆಲ್ಲ ಅವನಿಗೆ ನನಗೆ ಕೊಡ್ತಿದ್ದ. ಅಕ್ಕ ತಗೋ, ನನ್ನ ಹುಡುಗಿ ಮಾತಾಡ್ಬೇಕಂತ ನಿಮಗೆ, ತಗೋ ಮಾತಾಡೋ ಅಂತ. ಅವಳು ನನ್ನ ಹತ್ರ ಮಾತ್ರ ಮಾತಾಡ್ತಿದ್ದು. ಇದು ಅದನ್ನ ಹೇಳ್ತಿದ್ದ, ನಿನ್ನ ಹತ್ರ ಮಾತ್ರ ಮಾತಾಡೋದವಳು, ಇದುವರೆಗೂ ಯಾರ ಹತ್ರನೂ ಮಾತಾಡಿಲ್ಲ ಅವಳು ಅಂತ. ಸೊ ಅದೊಂದು ಕನೆಕ್ಷನ್ ಇತ್ತು ನನ್ನ ಮಧ್ಯೆ ಅವನ ಮಧ್ಯೆ. ಆಮೇಲೆ ನಾನು ವ್ಲಾಗ್ಸ್ ಮಾಡ್ತಿದ್ದೆ ಯೂಟ್ಯೂಬ್ಗೆ, ಭರ್ಜರಿ ಬ್ಯಾಚುಲರ್ಸ್ ಆಫ್ ಸ್ಕ್ರೀನು. ಫೋನ್ ಇಟ್ಕೊಂಡ್ರೆ ಸಾಕು, ನೀನ್ ಇದೇ ಮಾಡು, ಬೇರೆ ಏನು ಮಾಡ್ಬೇಡ ಅಂತ ಬೈತಿದ್ದ. ಚೆನ್ನಾಗಿ ಬೈಸ್ಕೊತಿದ್ದೆ. ಸೊ ಒಂದ್ಸರಿ ಅಟ್ಟಿಸ್ಕೊಂಡ್ಬಿಟ್ಟಿದ್ದ. ಕಾಮಿಡಿ ಆಗಿರ್ತಾರ ಅವ್ರು, ತುಂಬಾ ಕಾಮಿಡಿ. ಮತ್ತೆ ಸ್ಟ್ರಿಕ್ಟು, ಬೈದು ಬಿಡ್ತಾನೆ. ಏನ್ ಬೈತಾರೆ? ಅವ್ರ ಭಾಷೆಲಿ, ಅವ್ರ ಭಾಷೆ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ? ಅರ್ಥ ಆಗುತ್ತೆ. ಅದೇ ಕೆಟ್ಟ ಮಾತಂದ್ರೆ ಅದನ್ನೇ ಒಳ್ಳೆ ರೀತಿ ಫನ್ನಿ ಅನ್ಸುತ್ತೆ ನಮ್ಗೆ. ಅವ್ರ ಕಡೆ ಎಲ್ಲ ಹಂಗೆ ಅಲ್ವಾ, ಕೆಟ್ಟ ಮಾತಾಡಿದ್ರೆ ಅದೇ ಮಾತು ಅವ್ರ ಪ್ರಕಾರ. ಸೊ ಹಂಗೆ ಫನ್ನಿಯಾಗಿ, ಬಟ್ ತುಂಬಾ ಒಳ್ಳೆ ಹುಡುಗ ಅವನು. ಅಂದ್ರೆ ಅವನ್ ದಡ್ಡನೂ ಅಲ್ಲ, ಅವನು ತುಂಬಾ ಜಾಣನೂ ಅಲ್ಲ. ಅಂದ್ರೆ ಈ ಜಾಣ ಪೆದ್ದು ಅಂತಾರ ಗೊತ್ತಾ, ಅಂದ್ರೆ ಆ ಮುಗ್ಧತೆ ಅವನಲ್ಲಿ ಒಂದ್ ಮಗು ರೀತಿಯ ಮುಗ್ಧತೆ ಇದೆ. ಅಂದ್ರೆ ಏನೇ ಇದ್ರು ಹೇಳೋ ಅಂಥದ್ದು. ಈಗ ನಾವು ಏನಾದ್ರು ಜನರಲ್ ಆಗಿ ಯಾರೇ ಆದ್ರೂ, ಈಗ ನಾನು ಎಷ್ಟು ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಾನು ಮಾತಾಡಿದ್ರು ಕೆಲವೊಂದು ವಿಚಾರನ ನಾನು ಕೂಡ ಯೋಚನೆ ಮಾಡ್ತೀನಿ ಹೇಳ್ಬೇಕು. ಅವ್ನು ಹಂಗಲ್ಲ. ಅಲ್ಲಿ ಲೇಟ್ ಆಗ್ತಿದೆ, ನಾನು ನೀವು ಮಾಡಿದ್ರೆ ಮಾಡಿ ಮನೆಗೆ ಹೋಗ್ತೀನಿ. ನಾವ್ ಹಂಗೆ ಹೇಳಲ್ಲ. ಹೇಳಕ್ ಆಗತ್ತಾ? ಯಾರೋ ದೊಡ್ಡೋರು ಇರ್ತಾರೆ, ಹಂಗಲ್ಲ ಇಪಿಗಳು ಯಾರೋ ಇರ್ತಾರೆ, ಹೆಂಗ್ ಹೇಳೋದು ಅಂತ ನಾವ್ ಯೋಚನೆ. ಅವ್ನು ಹಂಗಲ್ಲ, ಅಲ್ಲೇ ಮುಲ್ಲಾಜ ಇಲ್ಲ, ನಾನು ಹೋಗ್ತಿರ್ತೀನಿ ಮನೆಗೆ, ಏನ್ ಮಾಡಂಗಿದ್ರೆ ಮಾಡಿ. ಅಷ್ಟು ಮುಗ್ಧತೆ ಅವನ್ಗೆ, ಅಷ್ಟು ಹಿ ಡೋಂಟ್ ಕೇರ್ ಫಾರ್ ಎನಿಬಡಿ ಅನ್ನೋ ತರ. ಸೊ ಯಸ್, ಗುಡ್. ಅದಕ್ಕೆ ಅವನು ಬಿಗ್ ಬಾಸ್ ವಿನ್ ಆಗಿದ್ದು ಅಲ್ವಾ? ಖುಷಿ ಆಯ್ತಲ್ವಾ ಬಿಗ್ ಬಾಸ್ ಆಗಿದ್ದು? ಖುಷಿ ಆಯ್ತು. ಬಟ್ ಅದೇ ನನ್ನ ಫ್ರೆಂಡ್ಸು ಇದ್ರು, ಭವ್ಯ ಇದ್ಲು, ಅನುಷಾ ಇದ್ಲು. ಭವ್ಯ, ಅನುಷಾ ಓಕೆ ಇದ್ರಲ್ಲ ಅವರು. ಓಕೆ, ತ್ರಿವಿಕ್ರಮ್ ಅವರು ಇದ್ರು. ಈಸ್ ಆಲ್ಸೋ ವೆರಿ ಗುಡ್ ಪರ್ಸನ್. ಓಕೆ, ಅವನು ಹನುಮಂತು ಡಿಸರ್ವಿಂಗ್ ಇದ್ದ ಅನ್ಸುತ್ತೆ, ಅವನಿಗೆ ಸಿಕ್ಕಿದೆ ಅಷ್ಟೇ. ಇವಾಗ ನೀವು ಹನುಮಂತ ಅವ್ರ ಹುಡುಗಿ ಬಗ್ಗೆ ನಮಗೆ ಹೇಳಬೇಕು. ಯಾವ ಊರು, ಏನು? ಹನುಮಂತು ಹುಡುಗಿ ಹೆಸರು ನಿಜ ನಾನು ಅವಳು ಪಾಪ ಫ್ಯಾನ್ ಅಂದ್ರೂ ನಾನು ಅವಳ ಹೆಸರು ನೆನ್ಪಿಟ್ಕೊಂಡಿಲ್ಲ. ಸಾರಿ ಫಾರ್ ದ್ಯಾಟ್, ನನಗೆ ಬೇಜಾರಿದೆ ಅದ್ರ ಬಗ್ಗೆ. ಬಟ್ ಅವಳು ಅದೇ ಊರು ಅನ್ಸುತ್ತೆ, ಅದೇ ಊರು. ಅದೇ ಈ ಕಡೆ ಅವ್ರು ಯಾರು? ಈ ಕಡೆ ಬೆಂಗಳೂರು ಕಡೆ ಅಲ್ಲ. ಬಟ್ ಅವಳು ನಾರ್ಮಲ್ ಕನ್ನಡನೇ ಮಾತಾಡ್ತಿದ್ಲು, ಆದ್ರೆ ಅವನ ರೀತಿ ಮಾತಾಡ್ತಿರ್ಲಿಲ್ಲ. ಫೋಟೋ ನೋಡಿದೆ, ನೋಡಕ್ ಚೆನ್ನಾಗಿದ್ದಾಳೆ, ಲಕ್ಷಣವಾಗಿದ್ದಾಳೆ. ಇವಳೇ ಮದ್ವೆ ಆಗದು ಅಂತ ಹೇಳ್ದ. ಇಷ್ಟು ಗೊತ್ತು. ಅಂದ್ರೆ ಅವ್ರ ಭಾಷೆನೇನಾ ಅಥವಾ ಅಂದ್ರೆ ಅವ್ರ ಇದೆ ಅಂತ ಊರ ಅಂತನಾ? ಅದು ನಂಗೆ ಅಷ್ಟು ಐಡಿಯಾ ಇಲ್ಲ, ಇರಬಹುದು, ಮೇ ಬಿ ಅವ್ರೂರೇ ಅನ್ಸುತ್ತೆ. ಬಟ್ ಕನ್ನಡ ಮಾತ್ರ ನಾರ್ಮಲ್ ಆಗಿ ನಮ್ಮ ಥರನೇ ಮಾತಾಡ್ತಿದ್ಲು. ಅವ್ನ ರೀತಿ ಏನು ಮಾತಾಡ್ತಿರ್ಲಿಲ್ಲ. ಅಷ್ಟು ಗೊತ್ತು. ಆ ಹುಡುಗಿ ಬಗ್ಗೆ ಅವ್ರು ಏನು ಹೇಳ್ತಾ ಇದ್ರು? ಹುಡುಗಿ ಬಗ್ಗೆ ಅವನು ಹುಡುಗಿಗೂ ಬೈತಿದ್ದ ಫೋನಲ್ಲಿ.
ಬೈತೀಯ ಬೈಬೇಡ ನನ್ ಫ್ಯಾನ್ ಅವಳು ಸುಮ್ಮನೆ ಇರು ಅಂತ. ನಾನು ನೀನ್ ಫ್ಯಾನ್ ಆದ್ರೆ ಬೈಬೇಕು ಅಂದ್ರೆ ತಪ್ಪು ಮಾಡಿದ್ರೆ ಬೈಬೇಕು ಅನ್ಕೊಂಡು ಬೈತಿದ್ದ ಅವ್ರ ಭಾಷೆಲಿ ಬೈತಾ ಇದ್ದ. ಸೊ ಮಾತಾಡ್ತಿದ್ದ ಹಂಗೆ ಮೆತ್ತಿಗೆ. ಮದ್ವೆ ಎಲ್ಲ ಯಾವಾಗ ಅಂತ ಏನು ಹೇಳಿಲ್ಲ? ಮತ್ತೆ ಯಾವಾಗ ಅಂತ ಹೇಳಿಲ್ಲ. ಆಗದು ಅಕ್ಕ ನಾನು ಅಂತ ಹೇಳ್ತಾ ಇದ್ದ. ಹೌದಾ, ಆಗು ಆಗು. ಅವ್ರ ಅಮ್ಮ ನೋಡಿದ್ರೆ ಇಲ್ಲ ನಾವು ಮಾಡಲ್ಲ ಅಂತ ಅಂದ್ರ ಬಿಗ್ ಬಾಸ್ ಅಲ್ಲಿ ಹೇಳಿದ್ರಲ್ವಾ, ನಾವು ನೋಡಿದವ್ರನ್ನೇ ಮಾಡ್ತೀವಿ ಅಂತ ಫ್ಲೋಲಿ ಹೇಳಿರ್ತಾರೆ. ಬಟ್ ಅವ್ನು ಹೇಳಿದ ಪ್ರಕಾರ ನಾನು ಮದ್ವೆ ಆಗೋ ಹುಡುಗಿನೇ ಅಂತ. ಪ್ರಾಬ್ಲಿ ಅದ್ ನಂತರ ಏನಾಗಿದ್ಯೋ ಗೊತ್ತಿಲ್ಲ. ಅದೇ ಅಲ್ಲಿದ್ದಾಗ ಒಂದ್ ಹುಡುಗಿ ಅಂತೂ ಇದ್ಲು ಅವನ್ಗೆ ಮಾತಾಡ್ತಿದ್ದ ಫೋನಲ್ಲಿ, ನಂಗೂ ಕೊಟ್ಟಿದ್ದ ಇಷ್ಟೇ ಸಿನಾರಿಯೋ.